ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ 2024ನೇ ವರ್ಷ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಈ ವರ್ಷ ಪೂರ್ತಿ ಶುಭವಾಗಲಿ. ಈ 2024 ಯುಗಾದಿಯಿಂದ 2025ನೇ ವರ್ಷ ಯುಗಾದಿವರೆಗೂ ಸುಮಾರು 12 ತಿಂಗಳ ಕಾಲ ಬರುತ್ತೆ. 12 ಮಾಸಗಳು. ಈ 12 ಮಾಸಗಳಲ್ಲಿಯೂ ದ್ವಾದಶ ರಾಶಿಗಳವರಿಗೆ, ಅದರಲ್ಲಿಯೂ ಕುಂಭ ರಾಶಿಯವರಿಗೆ ಗೋಚಾರದಲ್ಲಿ 12 ರಾಶಿಗಳ ಸಂಚಾರ ಮಾಡುವಂಥ ಸೂರ್ಯನ ಬಲದಿಂದ ಯಾವ ಸಮಯದಲ್ಲಿ ಯಾವ ರೀತಿಯ ಪ್ರತಿಫಲಗಳನ್ನು ಪಡೆಯುವುದು ಈ ವರ್ಷ ಪೂರ್ತಿ ಅನ್ನುವಂತಹದ್ದು ತಿಳ್ಕೊಳ್ಳೋಣ. ಕುಂಭ ರಾಶಿಯವರಿಗೆ ರಾಶಾಧಿಪತಿ ಶನಿ ನಿಮ್ಮ ರಾಶಿಯಿಂದ ಸೂರ್ಯ ಮೇಷ ರಾಶಿಯಲ್ಲಿ ಅಂದರೆ ತೃತೀಯ ಭಾಗದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಏಪ್ರಿಲ್ 13ನೇ ತಾರೀಕು ಪ್ರವೇಶ. ಮೇಷರಾಶಿಯಲ್ಲಿ ಗುರು ಜೊತೆ ಆಗುವಂತಹ ಸೂರ್ಯನ ಬಲದಿಂದ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ಪ್ರಯತ್ನ ಕಾರ್ಯಗಳನ್ನ ಸಕ್ಸಸ್ ಮಾಡಿಕೊಳ್ಳುವಂತಹ ಯೋಗ, ಅನುಕೂಲ, ವಿಶೇಷವಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಹಾಕ್ತೀರಾ. ಅಂತಹ ಒಂದು ಕೆಲಸಗಳಲ್ಲಿ ಮುಂದುವರಿತೀರಾ, ಅದನ್ನು ಸಾಧಿಸ್ತೀರಾ. ಆ ಒಂದು ಯೋಗ ಸುಮಾರು 1 ತಿಂಗಳ ಕಾಲ ನಿಮಗಿರುತ್ತೆ. ಮೇ 14ನೇ ತಾರೀಕಿಗೆ ಸೂರ್ಯ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದೇ ಮೇ 1ನೇ ತಾರೀಕಿಗೆ ಗುರು ಕೂಡ ಪ್ರವೇಶ ಮಾಡಿರ್ತಾನೆ. ಹಾಗಾಗಿ ಗುರು ಸೂರ್ಯ ಮತ್ತೆ ಆಗ್ತಾರೆ ವೃಷಭ ರಾಶಿಯಲ್ಲಿ. ಹಾಗಾಗಿ ಸ್ವಲ್ಪ ಮನೆ ಕಡೆ ದುಡ್ಡು ಕಾಸು ವ್ಯವಹಾರದ ವಿಚಾರದಲ್ಲಿ ಅನುಕೂಲಗಳಾಗುವಂತಹದ್ದು, ಕೆಲಸ ಕಾರ್ಯಗಳು ನಡೆಯುವಂತಹದ್ದು, ಉತ್ತಮ ಫಲ ಸಿಗತ್ತೆ. ಜೂನ್ 14ನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ. ಮಿಥುನ ರಾಶಾಧಿಪತಿ ಬುಧನಿಗೆ ಸೂರ್ಯ ಸಮಾನವಾದಂತಹ ಗ್ರಹ ಆಗಿರೋದ್ರಿಂದ ನಿಮಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬುದ್ಧಿ, ಜ್ಞಾನ, ತುಂಬಾ ಅಭಿವೃದ್ಧಿ ಇವೆಲ್ಲವೂ ಕೂಡ ಅನುಕೂಲಿಸುತ್ತೆ. ಮತ್ತೆ ಮನೆ ಕಟ್ಟದಿರತಕ್ಕಂಥ ಮನೆ ಕಟ್ಟುವಂತ ಪ್ರಯತ್ನ ನಡೆಯುತ್ತೆ. ಹಿಂದಿನ ಜನ್ಮದಲ್ಲಿ ನೀವು ಕೋರ್ಕೊಂಡಿರ್ತಕ್ಕಂತಹ ಒಂದು ಸಂಕಲ್ಪಗಳೆಲ್ಲವೂ ಕೂಡ ಈಡೇರಿಸಿಕೊಳ್ಳುವಂತಹ ಯೋಗ ಪ್ರಾಪ್ತಿ ಕುಂಭರಾಶಿಯವರು ದೊರೆಯುತ್ತೆ. ಜುಲೈ 16ನೇ ತಾರೀಕಿಗೆ ಕಟಕ ರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ. ಕಟಕ ರಾಶಿಯಲ್ಲಿ ಚಂದ್ರನ ಮನೆ. ಹಾಗಾಗಿ ಚಂದ್ರನಿಗೆ ಸೂರ್ಯನಿಗೆ ಮಿತ್ರ ಬಾಂಧವ್ಯ ಇರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಸುಖ, ನೆಮ್ಮದಿ, ಇಷ್ಟಪಟ್ಟ ರೀತಿಯಲ್ಲಿ ಸುಖ ದೊರೆಯುವಂತಹದ್ದು, ಒಳ್ಳೆಯವರ ಜೊತೆ ಸಹವಾಸ ಮಾಡುವಂತಹದ್ದು, ಒಳ್ಳೆ ಮಿತ್ರರು ಬಂಧುಗಳಾಗುವಂತಹ ಯೋಗ ಈ ಸಮಯದಲ್ಲಿ ಲಭಿಸುತ್ತೆ. ನಿಮ್ಮ ಮನೆಗೆ ಬರುವಂತಹದ್ದು, ನೀವು ಅವ್ರ ಮನೆಗೆ ಹೋಗುವಂತಹದ್ದು, ಏನೋ ಒಂದು ವಿಶೇಷ ಕೆಲಸಗಳು ನಡೆಯುವಂತಹದ್ದು ಈ ಸಮಯದಲ್ಲಿ ನಡೆಯುತ್ತೆ. ಆಗಸ್ಟ್ 17ನೇ ತಾರೀಕಿಗೆ ಸಿಂಹರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ಸಿಂಹರಾಶಿಯಲ್ಲಿ ಸೂರ್ಯ ನಿಮ್ಮ ರಾಶಾಧಿಪತಿ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಜನ್ಮರಾಶಿಯಲ್ಲಿ ಕುಂಭರಾಶಿಯಲ್ಲಿ. ಹಾಗಾಗಿ ಶನಿಯ ದೃಷ್ಟಿಗೆ ಸೂರ್ಯನ ದೃಷ್ಟಿ ಸಿಗತ್ತೆ. ನಿಮ್ಮ ರಾಶಿಯಿಂದ ಸೂರ್ಯನು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಇಲ್ಲಿ ಶನಿ ಮತ್ತೆ ಸೂರ್ಯನ ಮಧ್ಯದಲ್ಲಿ ಭೂಮಿ ಇರುತ್ತೆ. ಹಾಗಾಗಿ ಭೂಮಿ ಮೇಲೆ ಸೂರ್ಯ ಮತ್ತು ಶನಿಯ ಒಂದು ನೇರವಾದಂತಹ ಒಂದು ಬಲ ಭೂಮಿ ಮೇಲೆ ಬರುತ್ತೆ. ಅದರಲ್ಲಿಯೂ ಕುಂಭರಾಶಿಯವರ ಮೇಲೆ ನೇರವಾದಂತಹ ದೃಷ್ಟಿ ಇರೋದ್ರಿಂದ ವಿವಾಹ ಕಾರ್ಯ ವಿಚಾರದಲ್ಲಿ ಎಂಥದ್ದೇ ಆಗಿರ್ಲಿ, ನಿಂತೋಗಿರ್ಲಿ, ಮದುವೆ ಆಗೋಗುತ್ತೆ. ಶನಿ ದೃಷ್ಟಿ ಸಂಕಷ್ಟಗಳು ಬರುತ್ತೆ, ಅಡ್ಡಿ ಮಾಡಿರ್ತಾರೆ, ಎಡವಟ್ಟುಗಳು ಬರುತ್ತೆ, ಆಪಾದನೆಗಳು ಬರುತ್ತೆ, ಆದರೂ ಕೂಡ ನಿಲ್ಲಲ್ಲ. ವಿವಾಹ ಕಾರ್ಯ ನಡೆದೋಗುತ್ತೆ. ದುಡ್ಡು ಇರಲಿ ಇಲ್ಲದೆ ಇರಲಿ ಕಾರ್ಯಸಿದ್ಧಿ ನಿಮ್ಮದಾಗಿರುತ್ತೆ. ಅದಕ್ಕೆ ಈ ಸಮಯದಲ್ಲಿ ಸುಮಾರು ವರ್ಷಗಳಿಂದ ಮದುವೆ ಆಗದಿರನೇ ಇರ್ತಾರೆ, ವಯಸ್ಸಾಗೋಗಿರುತ್ತೆ. ಅಂತಹವ್ರಿಗೆ ಯಾವುದೋ ಹುಡುಗಿ ಸಿಕ್ಕಿ ಮದುವೆ ಆಗಿಬಿಡುವಂಥದ್ದು, ಅಥವಾ ಲೇಟ್ ಆಗಿರ್ತಕ್ಕಂಥ ಹುಡುಗಿಯರಿಗೆ ಅಂತ ಒಳ್ಳೆಯ ಹುಡುಗ ಸಿಕ್ಕಿ ಮದುವೆ ಆಗುವಂತಹ ಒಂದು ಕಾರ್ಯ ನೆರವೇರಿಬಿಡತ್ತೆ. ಈ ಸಮಯದಲ್ಲಿ ಗಮನ ಇಟ್ಟು ಪ್ರಯತ್ನ ಮಾಡಿ ಸಕ್ಸಸ್ ಸಿಕ್ಬಿಡತ್ತೆ. ದಂಪತಿಗಳು ಕೂಡ ನಿಟ್ಟಿಸಿರು ಬಿಡುವಂತಹ ಒಂದು ಅನುಕೂಲತೆಗಳು. ತುಂಬಾ ಕಷ್ಟಗಳಿಂದ ನಿಮ್ಮ ಪೇಷನ್ಸೇ ಹೊರಟೋಗಿರುತ್ತೆ. ಆದರೆ ಈ ಸಮಯದಲ್ಲಿ ಸ್ವಲ್ಪ ನಿರಾಯಾಸವಾಗಿ ನೆಮ್ಮದಿಯಿಂದ ಇರುವಂತಹ ಜೀವನ ಸಿಗತ್ತೆ. ಆದರೂ ಕೂಡ ಶನಿ ದೃಷ್ಟಿ ಇರೋದ್ರಿಂದ, ಶನಿಯ ದೃಷ್ಟಿ ಅಂದ್ರೆ ಭಯ ಬೀಳಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಶನಿಯ ದರ್ಶನ ಮಾಡಿ, ನಿಮ್ಗೆ ಅನುಕೂಲ ಆದರೆ
ಈ ಸಮಯದಲ್ಲಿ ನೀವು ಶುಭ ಕಾರ್ಯ ಪ್ರಯತ್ನ ಮಾಡೋಕ್ಕೆ ಮುಂಚೆ ಶನಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕರಿ ಎಳ್ಳು, ಎಳ್ಳೆಣ್ಣೆ, ಕರಿ ವಸ್ತ್ರ ಇವನ್ನ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಾನ ಮಾಡಿ ತುಂಬ ಶುಭ ಫಲನ ಪಡಿತೀರಾ. ಸೆಪ್ಟೆಂಬರ್ 14ನೇ ತಾರೀಕಿಗೆ ಸೂರ್ಯ ಮಿಥುನ್ ರಾಶಿ ಬಿಟ್ಟು ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಈ ಕನ್ಯಾ ರಾಶಿಯಲ್ಲಿ ರಾಶಾಧಿಪತಿ ಯಾರು? ಬುಧ. ನೋಡಿ, ಬುಧನಿಗೆ ಸೂರ್ಯ ಸಮಾನವಾದ ಗ್ರಹ ಅಂತೇಳಿ ಹೇಳಿದೆ. ಈ ಒಂದು ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ. ರಾಹು ದೃಷ್ಟಿ ಮೀನ ರಾಶಿಯಿಂದ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ವಿಚಾರ ತುಂಬಾ ಜಾಗೃತಿಯಿಂದ ವಹಿಸಬೇಕು. ನೋಡಿ, ಕುಂಭರಾಶಿಯವರು ಈ ಸಮಯನ ಬರೆದಿಟ್ಕೊಳ್ಳಿ. ಸೆಪ್ಟೆಂಬರ್ 16ನೇ ತಾರೀಕಿಂದ ಅಕ್ಟೋಬರ್ 17ನೇ ತಾರೀಕುವರೆಗೂ ಸುಮಾರು 1 ತಿಂಗಳ ಕಾಲ ರಾಹು ಕೇತು ದೃಷ್ಟಿಗೆ ಸೂರ್ಯ ಸಿಕ್ಕಾಕೊಂತಾನೆ. ಮಧ್ಯದಲ್ಲಿ ಭೂಮಿ ಇರತ್ತೆ, ಅದಕ್ಕೆ ರಾಹು ಕೇತುಗಳ ದೃಷ್ಟಿ, ಸೂರ್ಯ ಎಲ್ಲ ಬಂದಾಗ ಗ್ರಹಣ ಕೂಡ ಆಗತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ತುಂಬಾ ಜಾಗೃತೆಯಿಂದ ಇರಿ. ಯಾಕೆಂದ್ರೆ ನೆಗೆಟಿವ್ ವೇವ್ಸ್, ರಾಹು ಕೇತುವಿನ ವೇವ್ಸು ಸೂರ್ಯನ ಒಂದು ಕಿರಣಗಳಿಂದ ಭೂಮಿಗೆ ತಾಕತ್ತೆ. ಅದರಲ್ಲೂ ಕೂಡ ನಿಮಗೆ ತಾಕುವಂತಹದ್ದು ಬರುತ್ತೆ. ಆರೋಗ್ಯ ಸ್ಥಿತಿ ವಿಚಾರದಲ್ಲಿ ಆಕ್ಸಿಡೆಂಟ್ಸ್ ಆಗೋದು, ಬ್ಯಾಕ್ ಪೈನು, ಅಥವಾ ಮನೇಲಿ ಏನೆತ್ಕೊಳಕ್ ಹೋಗ್ತೀರಾ, ಜಾರ್ ಬಿದ್ದು ಬ್ಯಾಕ್ ಅಂದ್ರೆ ನೀವು ಸ್ಪೈನಲ್ ಕಾರ್ಡ್ ಇದಾಗುವಂತಹದ್ದಾಗ್ಲಿ, ಒಂದು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗುವಂಥದ್ದಾಗಲಿ, ಮತ್ತೆ ಬೋನ್ಸ್ ರಿಲೇಟೆಡ್, ನರ್ವ್ಸ್ ರಿಲೇಟೆಡ್ ಎಫೆಕ್ಟ್ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಪ್ಯಾರಾಲಿಸಿಸ್ ಬರುವಂಥದ್ದು, ಸ್ಟ್ರೋಕ್ ಹೊಡೆಯುವಂತಹದ್ದು, ಹಾರ್ಟ್ ರಿಲೇಟೆಡ್ ಎಫೆಕ್ಟ್ ಬರುವಂಥದ್ದು, ಶೀತ ಅಲರ್ಜಿ ಉಂಟಾಗುವಂಥದ್ದು, ಕೈಕಾಲು ನೋವು ಬರುವಂತಹದ್ದು ಇವೆಲ್ಲ ಆಗುತ್ತೆ. ತಲೆನೋವು, ಭಾರ ಬಿದ್ದರೆ ತಲೆ ಪೆಟ್ಟಾಗುವಂತಹದ್ದು, ಈ ರೀತಿ ಅವುಗಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಲ್ರಿಗೂ ಅಂತಲ್ಲ, ಅವರ ಜಾತಕದಲ್ಲೂ ಕೂಡ ಈ ರೀತಿ ಆರೋಗ್ಯ ಸ್ಥಾನ ಕೆಟ್ಟದಾಗಿದ್ದಾಗ, ಈ ಸಮಯಗಳು ಬಂದಾಗ ಅಲ್ಲಿ ಕೆಟ್ಟದಾದಂತಹ ಜಾತಕಸ್ಥರು, ಇಲ್ಲಿ ಕೂಡ ಕೆಟ್ಟದಾದಂತಹ ಗೋಚಾರ ಸಮಯ ಎರಡೂ ಕೂಡ ಹೊಡೆಯುತ್ತೆ. ಹಾಗಾಗಿ ನಿಮ್ಮ ಜಾತಕ ಕೂಡ ಪರಿಶೀಲನೆ ಮಾಡ್ಕೊತಾ ಇರಬೇಕು. ಬರೀ ಇಲ್ಲಿ ಹೇಳಿರ್ತಕ್ಕಂಥ ರೀತಿ ಪ್ರತಿಯೊಬ್ಬರಿಗೂ ಕುಂಭರಾಶಿಯವ್ರಿಗೆ ಆಗೋಗುತ್ತೆ ಅಂತಲ್ಲ. ಆದ್ರೂ ಈ ಸಮಯದಲ್ಲಿ ಜಾಗೃತಿಯಿಂದ ಇರಬೇಕು. ಜಾತಕದಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು 10% ಆದ್ರೂ ಆಗತ್ತೆ. ಜಾತಕದಲ್ಲೂ ಕೂಡ ಅವರಿಗೆ ಆರೋಗ್ಯ ಸ್ಥಾನ ಕೆಟ್ಟದಾಗಿತ್ತು ಅಂತಂದ್ರೆ, ಇಲ್ಲಿ ಕೂಡ ಗೋಚಾರದಲ್ಲಿ ಕೆಟ್ಟದಾದಂತಹ ಗ್ರಹಗಳ ಸ್ಥಿತಿ, ಸಂಚಾರ, ದೃಷ್ಟಿ ಬಂದಾಗ ಗ್ಯಾರಂಟಿ 50% ಅಥವಾ 60% ಡ್ಯಾಮೇಜ್ ಆಗುವಂಥ ಜೀವನದಲ್ಲಿ ಮುಟ್ಟು ನೋಡ್ಕೋಬೇಕು. ಅಂತಹ ಕಷ್ಟಗಳು ಬಂದ್ಬಿಡುವಂತಹದ್ದು, ಎಫೆಕ್ಟ್ ಆಗುವಂತಹದ್ದು ಈ ಸಮಯದಲ್ಲಿ ಆಗುತ್ತೆ. ತುಂಬಾ ಜಾಗೃತಿ ವಹಿಸ್ಬೇಕು. ಯಾಕೆಂತಂದ್ರೆ ನಾನು ಆ ಥರ ಇಲ್ಲ ಅಂದ್ರೆ ಒತ್ತಿ ಹೇಳಕ್ ಹೋಗಲ್ಲ, ಪದೇ ನಾನು ಟ್ರಸ್ಟ್ ಮಾಡಿ ಹೇಳಕ್ ಹೋಗಲ್ಲ. ಈ ಸಮಯಗಳು ಬಂದಾಗ ಖಂಡಿತವಾಗಿಯೂ ಕೂಡ ಎಫೆಕ್ಟ್ಗಳು ಬರುತ್ತೆ. ಯಾಕೆಂದ್ರೆ ನೋವು ಬಂದ ಮೇಲೆ ಬರ್ತಾರೆ ಡಾಕ್ಟರ್ ಹತ್ರ, ನೋವುಗಳು ಇದ್ದಾಗ ಬರ್ತಾರೆ ಜ್ಯೋತಿಷ್ಯರ ಹತ್ರ. ಅವೆಲ್ಲ ಕೂಡ ತಪ್ಪಿಸ್ಕೊಳ್ಳಿ, ಮುಂಚೆನೆ ತಿಳ್ಕೊಳ್ಳಿ. ಜ್ಯೋತಿಷ್ಯರು ಬೇಕಾಗಿಲ್ಲ, ನೀವೇ ಜ್ಯೋತಿಷ್ಯರಾಗ್ಬೋದು. ನೀವೇ ನಿಮ್ಮ ಜ್ಞಾನನ ಬೆಳೆಸ್ಕೊಳ್ಳಿ. ಈ ವಿಷಯಗಳನ್ನ ತಿಳ್ಕೊಂಡು ನೀವು ಅನುಸರಿಸಿದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಪ್ರಾಬ್ಲಮ್ಸ್ನ ಎಸ್ಕೇಪ್ ಆಗ್ಬೋದು, ತಪ್ಪಿಸ್ಕೋಬೋದು. ಯಾಕೆಂದ್ರೆ ಒಂದು ಸಾರಿ ಜೀವನದಲ್ಲಿ ಅವಘಡ ಆಯ್ತು ಅಂತಂದ್ರೆ ಮತ್ತೆ ನಾವು ವೇಸ್ಟ್ ಬಾಡಿನೇ. ಯಾಕಂದ್ರೆ ಒಂದು ಪ್ರಾಬ್ಲಮ್ ಆಯಿತು ಅಂತಂದ್ರೆ ಲೈಫ್ ಲಾಂಗ್ ಅದೇ ಒಂದು ಕುರುಗಿನಿಂದ ಜೀವನ ನಡೆಸಬೇಕಾಗಿರುತ್ತೆ. ಆ ಥರ ಅನುಭವಿಸೋರಿಗೆ ಗೊತ್ತು ಅದರ ನೋವೆಷ್ಟು ಅಂತ. ಹಾಗಾಗಿ ಮಾತುಗಳಲ್ಲಿ ಹೇಳುವಂತಹ ಸುಲಭ, ಕೇಳಿಸ್ಕೊಳ್ಳೋದು ಸುಲಭ, ನೋಡುವಂತಹ ಸುಲಭ, ಅನುಭವಿಸುವಂತಹದ್ದು ಅದು ಮತ್ತೆ ಇಂದಿನ ಜೀವನ ಪಡೆಯಕ್ಕೆ, ಇಂದಿನ ಸುಖ ಸಂತೋಷ ಪಡಕ್ಕೆ ಆಗೋದೇ ಇಲ್ಲ. ಒಂದು ಸಾರಿ ಎಫೆಕ್ಟ್ ಆದಮೇಲೆ ಮುಂದಿನ ಜೀವನನೇ ಬೇರೆ ರೀತಿ ಇರುತ್ತೆ, ಮುಂದಿನ ಒಂದು ಲೈಫೇ ಬೇರೆ ಇರುತ್ತೆ. ಅದಕ್ಕೆ ಈ ಸಂದರ್ಭ ತುಂಬ ಜಾಗೃತಿಯಿಂದ ಇರಬೇಕು. ಕುಂಭರಾಶಿಯವರು, ಮತ್ತೊಮ್ಮೆ ಡೇಟ್ ಹೇಳ್ತೀನಿ, ಸೆಪ್ಟೆಂಬರ್ 16ರಿಂದ ಅಕ್ಟೋಬರ್ 17ನೇ ತಾರೀಕುವರೆಗೂ ಈ ಸಮಯದಲ್ಲಿ ಮಾತ್ರ ಜಾಗೃತರಾಗಿರಿ. ಆ ಸಮಯದಲ್ಲಿ ಕಾಲಸಿ ಹೋಗಿ ರಾಹುಕೇತು ದರ್ಶನ ಮಾಡಿ ತುಂಬ ಸುಫಲ ಸಿಗತ್ತೆ. ಅಕ್ಟೋಬರ್ 17ರಿಂದ ತುಲಾರಾಶಿ ಪ್ರವೇಶ ಮಾಡ್ತಾನೆ. ತುಲಾರಾಶಿಯಲ್ಲಿ ಇರ್ತಕ್ಕಂಥ ಸೂರ್ಯ ಮತ್ತೆ ಶುಕ್ರನ ಮನೆ ಆಗಿರೋದ್ರಿಂದ ನಿಮಗೆ ಭಾಗ್ಯಗಳಿಗೆ ಪೆಟ್ಟಾಗುವಂತಹದ್ದು, ಈಗಾಗಲೇ ಆಕ್ಸಿಡೆಂಟ್ಸು ಅವು ಇವು ಎಲ್ಲದ ಬಗ್ಗೆ ಹೇಳಿದೆ.
ಅಲ್ಲೇನು ತೊಂದರೆ ಆಯ್ತು ಅಂದರೆ ಭಾಗ್ಯ ಅಂತಂದರೆ ದುಡ್ಡಿನ ಖರ್ಚು ವ್ಯಯ ಆಗತ್ತೆ, ಲಾಸ್ ಆಗತ್ತೆ, ಕಳೆದುಕೊಳ್ಳುವಂತಹದ್ದು ಬರುತ್ತೆ. ಏನಕ್ಕೋ ಇಟ್ಟಿರ್ತೀರಾ, ಕೂಡಿಟ್ಟಿರ್ತೀರಾ, ಅದು ತಗೋಬೇಕು, ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತ ದುಡ್ಡೆಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಸುರಿಯುವಂಥದ್ದಾಗ್ಬಿಡುತ್ತೆ. ಹಾಸ್ಪಿಟ್ಲ್ ಕಟ್ಸ್ತೀರಾ ಡಾಕ್ಟರ್ಸ್ಗೆ ಅಥವಾ ಬೆಳೆಸ್ತೀರಾ, ನೀವು ಬೆಳೆಯಲ್ಲ. ಆಯ್ತಾ? ಏನೋ ಸಾಧಾರಣವಾಗಿ ಬಂತು, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಬಟ್ ಆದರೆ ನಿಮ್ಮ ಜೀವನ ಎಲ್ಲ ಹಾಸ್ಪಿಟ್ಲಿಗೆ ಇಟ್ಬಿಡುವಂತಹದ್ದಾಗುತ್ತೆ. ನಿಮ್ಮ ಶ್ರಮ ಎಲ್ಲ ಅಲ್ಲಿಗೆ ಕೊಟ್ಬಿಡುವಂತಹದ್ದಾಗತ್ತೆ. ಅಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ತುಂಬ ಜಾಗೃತಿ ವಹಿಸಿ. ಈ ಸಮಯದಲ್ಲಿ ತುಂಬ ಸುಫಲ ಸಿಗುತ್ತೆ. ನವೆಂಬರ್ 16ನೇ ತಾರೀಕಿಗೆ ವೃಶ್ಚಿಕ ರಾಶಿ ಪ್ರವೇಶ ಮಾಡ್ತಾನೆ. ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಸ್ವಲ್ಪ ವೃತ್ತಿಯಲ್ಲಿ ನಿರಾಯಾಸವಾಗಿ ಸ್ಟೇ ಆಗುವಂತಹ ಸ್ಥಿತಿ ಬರುತ್ತೆ. ಸ್ಥಿರತ್ವ ಬರುವಂತಹದ್ದಾಗತ್ತೆ. ಸಾವರೇಜ್ ಆಗಿ ಮುಂದುವರಿಯುವಂತಹ ರೀತಿ ಆಗುತ್ತೆ. ಡಿಸೆಂಬರ್ 16ನೇ ತಾರೀಕಿಗೆ ವೃತ್ತಿಯಿಂದ ಸ್ವಲ್ಪ ಆದಾಯ ಗಳಿಸುವಂತಹದ್ದು, ಮತ್ತೆ ಸ್ವಲ್ಪ ಜೀವನ ಮರುಕಳಿಸುವಂತಹದ್ದು, ಅಭಿವೃದ್ಧಿ ಆಗುವಂತಹದ್ದು, ಬರುವಂತಹ ಆದಾಯಗಳೆಲ್ಲ ಕೂಡ ಬಂದ್ಬಿಡುವಂತಹದ್ದು. ಯಾವುದೋ ವ್ಯವಹಾರದಿಂದ ಬರಬೇಕು ಅಂತ ಕಾಯ್ತಾ ಇರ್ತೀರಾ, ಅವೆಲ್ಲವೂ ಕೂಡ ಇವಾಗ ನಿಮ್ಮ ಜೀವನಕ್ಕೆ ಆದಾಯದ ರೀತಿಯಲ್ಲಿ ಬರುತ್ತೆ, ಬೆನಿಫಿಟ್ ಆಗುತ್ತೆ. ಈ ಆದಾಯನ ಮತ್ತೆ ನೀವು ಭಾಗ್ಯ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮತ್ತೆ ರೊಟೇಷನ್ ಮಾಡ್ಬೋದು. ಆ ರೀತಿಯ ಆದಾಯಗಳು ಲಭಿಸುವಂತಹದ್ದ ಯೋಗ ನಿಮ್ಮದಾಗಿರುತ್ತೆ. ಮತ್ತೆ ಜನವರಿ 14, 2025 ಮಕರ ಸಂಕ್ರಾಂತಿ ಹಬ್ಬ ಬರುತ್ತೆ. ಆ ಸಮಯಕ್ಕೆ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡ್ತಾನೆ. ಅವಾಗ ಸ್ವಲ್ಪ ಸಾಧಾರಣವಾದಂತಹ ಒಂದು ಶುಭ ಕಾರ್ಯಗಳಿಗೆ ಖರ್ಚು ವೆಚ್ಚಗಳು ಬರುತ್ತೆ, ಅಂದರೆ ಇರೋದಿಲ್ಲ. ಫೆಬ್ರವರಿ 12ನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ರಾಶಿಗೆ ಬಂದಾಗ ಶನಿ ಜೊತೆ ಸೂರ್ಯ ಯುತಿ ಆಗ್ತಾನೆ. ಸ್ವಲ್ಪ ಈ ಎರಡೂ ಗ್ರಹಗಳಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆ ನುಡಿ ಕೆಲಸ ಕಾರ್ಯದಲ್ಲಿ ಕಸಿಬಿಸಿ ಇರುತ್ತೆ. ಅದಕ್ಕೆ ಸ್ವಲ್ಪ ಸೂರ್ಯ ಮತ್ತು ಶನಿಯ ಎರಡೂ ಗ್ರಹಗಳ ಪರಿಹಾರ ಅಥವಾ ಸಂಧಿ ಶಾಂತಿ ಪರಿಹಾರ ಮಾಡ್ಕೊಳ್ಳಿ, ಸುಫಲ ಸಿಗುತ್ತೆ. 14 ಮಾರ್ಚ್ 2025ಗೆ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮೀನ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥ ಸೂರ್ಯನಿಂದ ಅಲ್ಲಿ ರಾಹು ಕೂಡ ಇರ್ತಾನೆ. ಅದಕ್ಕೋಸ್ಕರ ರಾಹು ನಿಮ್ಗೆ ಆಲ್ರೆಡಿ ಫೈನಾನ್ಷಿಯಲ್ ವಿಚಾರದಲ್ಲಿ ವೈಪರೀತ್ಯ ಕೊಡ್ತಾ ಇರ್ತಾನೆ. ಸೂರ್ಯ ಸೇರ್ಕೊಂಡಾಗ ಆ ಒಂದು ವೈಪರೀತ್ಯ ಬರುವಂತಹ ವಿಚಾರ ತಪ್ಪಿಸ್ತಾನೆ. ಕೆಲವೊಂದು ಕೆಲಸ ಕಾರ್ಯಗಳಿಂದ ದುಡ್ಡು ಬರುವಂತಹ ಯೋಗ ಕೂಡ ಕೊಟ್ಬಿಡ್ತಾನೆ. ಕುಂಭರಾಶಿಯವರಿಗೆ ಆಲ್ರೆಡಿ ಕೂಡ 7.5 ನಡೀತಾ ಇದೆ. ಸುಮಾರು 3 ವರ್ಷ ಮೇಲಾಯಿತು. ಸೊ ಇನ್ನ ಕೂಡ 3 ವರ್ಷ ಮೇಲೆ ಇರ್ತಕ್ಕಂಥದ್ದಿದೆ. ಅದಕ್ಕೆ ಕುಂಭರಾಶಿಯವರು ತುಂಬ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಇನ್ನೂ ಒಂದು 3 ವರ್ಷ ಜಾಗೃತಿಯಿಂದ ಹೆಜ್ಜೆ ಇಡಬೇಕು. ಯದ್ವಾ ತದ್ವಾ ಹೆಜ್ಜೆ ಇಟ್ಟರೆ ಅಲ್ಲಕ್ಕೆ ಬೀಳುವಂತಹ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಶನಿಯನ್ನು ಮರಿಬೇಡಿ. ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ, ಎಳ್ಳು ಬತ್ತಿ ಬೆಳೆಸುವಾಗ ಆ ಒಂದು ಹೊಗೆ ಬರುವಂತಹ ಒಂದು ಸ್ಮೆಲ್ಲನ್ನು ಶ್ವಾಸ ತಗೊಳ್ಳಿ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಶನಿಯ ಒಂದು ನೆಗೆಟಿವ್ ಎಫೆಕ್ಟ್ಸ್ ಎಲ್ಲ ಹೊರಟೋಗಿ ನಿಮ್ಮಲ್ಲಿ ವಿಶೇಷವಾದಂತಹ ತೇಜಸ್ಸು, ಫ್ಲೇವರ್ ಬರುತ್ತೆ, ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಒಂದು ಪರಿಹಾರ ಮಾಡಿ ಶುಭ ಫಲ ಸಿಗುತ್ತೆ. ಒಟ್ಟಾರೆಯಾಗಿ ಸ್ವಲ್ಪ ಆರೋಗ್ಯ, ಆಕ್ಸಿಡೆಂಟ್ಸ್ ವಿಚಾರ, ಮತ್ತು ನೀವು ಭಾಗ್ಯ ವಿಚಾರ, ವೈಯಕ್ತಿಕವಾಗಿ ಅಭಿವೃದ್ಧಿ, ಖರ್ಚು ವೆಚ್ಚಗಳು, ಸ್ವಲ್ಪ ಫೈನಾನ್ಸ್ ಸ್ಟೇಟಸ್ಸು, ಈ ಒಂದು 3-4 ಮಾಸಗಳಲ್ಲಿ ವೈಪರೀತ್ಯ ಇದೆ. ಇನ್ನೊಂದು 8 ಮಾಸಗಳಲ್ಲಿ ಶುಭ ಫಲ ಇದೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.